ಅವಳು ಇಚ್ಛಾಧಾರಿ ನಾಗಿಣಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅವಳ ನೆತ್ತಿಯ ಮೇಲೆ ಕೈ ಇಟ್ಟಿದ್ದೇನೆ. ಅವಳಲ್ಲಿ ನಾಗಾಂಶವಿದ್ದರೆ ಅದು ನನಗೆ ಗೋಚರಿಸುತ್ತಿತ್ತು. ಅವಳಲ್ಲಿರುವುದು ದೈವಿಕ ಶಕ್ತಿ. ಸುಳ್ಳು. ಇದೆಲ್ಲ ಅವಳು ಮಾಡ್ತಿರೋ ನಾಟಕ. ಅವಳೇ ಇಚ್ಛಾಧಾರಿ ನಾಗಿಣಿ. ನೀನು ಹೇಳುತ್ತಿರುವುದು ಸುಳ್ಳು. ನಮ್ಮನ್ನು ದಿಕ್ಕು ತಪ್ಪಿಸಬೇಡ. ಇಲ್ಲ, ನಾನ್ ಹೇಳ್ತಾ ಇರೋದು ಸತ್ಯ ಸತ್ಯ ಸತ್ಯ. ಶಿವಾನಿನೇ ನಾಗಿಣಿ. ಅಂಕಲ್, ದಯವಿಟ್ಟು ನನ್ನ ಮಾತು ನಂಬಿ. ನಂದೀಶ್ ಅಂಕಲ್, ನೀವಾದ್ರೂ ಹೇಳಿ. ಅಲ್ಲಮ್ಮ, ಬಾಬಾನೇ ಇದನ್ನ ಒಪ್ತಾ ಇಲ್ಲ ಅಂದಮೇಲೆ ನಾವು ಹೇಗೆ ಒಪ್ಪಕ್ಕಾಗತ್ತೆ ಹೇಳು? ಬಾಬಾ, ಇದನ್ನಷ್ಟು ಸಲೀಸಾಗಿ ತಳ್ಳಿ ಹಾಕ್ಬೇಡಿ. ಅವಳೇ ನಾಗಿಣಿ, ನನಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೊಂದು ನಿಖರವಾಗಿ ಹೇಗೆ ಹೇಳುತ್ತೀಯ? ಶಿವಾನಿ ನನಗೆ 23 ವರ್ಷಗಳ ಹಿಂದೆನೆ ಗೊತ್ತು. ಅಲ್ಲ ಮಾಯ, 23 ವರ್ಷದಿಂದ ಪರಿಚಯ ಅಂತ್ಯ, ಅವಳೇ ನಾಗಿಣಿ ಅಂತ್ಯ. ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅನ್ಸುತ್ತೆ ಯಜಮಾನ್ರೆ. ಅದಕ್ಕೆ ಅರ್ಥ ಅಲ್ದಾರ ಮಾತಾಡ್ತಾ ಇದ್ದಾಳೆ ಅವಳು. ಇಲ್ಲ, ಶಿವಾನಿನೇ ನಾಗಿಣಿ. ಇದು ನನ್ಗೆ ಹೇಗ್ ಗೊತ್ತು ಅಂದ್ರೆ, ನಾನು ಅವಳ ಹಾಗೆ ನಾಗಿಣಿನೇ. ಏನಂದ್ರೆ ನೀನು ನಾಗಿಣಿನ? ಸುಳ್ಳು. ನಮ್ಮನ್ನು ನಂಬಿಸುವುದಕ್ಕೆ ಕತೆ ಕಟ್ಟಬೇಡ. ನನ್ನ ಶಕ್ತಿಯ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಹೀಗೇನು ನಿಮ್ಗೆಲ್ಲ ನಂಬಿಕೆ ಬರ್ಬೇಕಲ್ವಾ? ಈಗ ನೋಡಿ, ನನ್ನ ನೋಡಿ. ಬಾಬಾ, ಇದೇನಿದು ಬಾಬಾ? ಈಗ್ಲಾದ್ರೂ ಶಿವಾನಿನೇ ನಾಗಿಣಿ ಅಂತ ನಂಬಿಕೆ ಬಂತಾ? ನಂಬುತ್ತೇನೆ. ಆದರೆ ಒಂದು ಪ್ರಶ್ನೆ. ಶಿವಾನಿ ಇಚ್ಛಾಧಾರಿ ನಾಗಿಣಿ ಎಂಬುದು ನಿನಗೆ ತಿಳಿದಿದೆ ಎಂದ ಮೇಲೆ ಅವಳು ಯಾವ ಉದ್ದೇಶಕ್ಕಾಗಿ ಈ ಭೂಲೋಕಕ್ಕೆ ಬಂದಿದ್ದಾಳೆ ಎನ್ನುವುದು ತಿಳಿದಿರಬೇಕು ಅಲ್ಲವೇ? ತಿಳಿದಿದೆ, ನನಗೆಲ್ಲ ಗೊತ್ತು. ಹಾಗಿದ್ರೆ ಹೇಳು, ಅವಳು ಯಾರನ್ನ ಹುಡ್ಕೊಂಡು ಬಂದಿದ್ದಾಳೆ? ಆದಿಶೇಷನ. ಏನು? ಆದಿಶೇಷನ? ನಿನಗೆ ಸರಿಯಾಗಿ ಗೊತ್ತಿದ್ಯಾ? ಹೌದು, ಅವಳ ಉದ್ದೇಶನೇ ಪುನರ್ಜನ್ಮ ಪಡೆದಿರೋ ಆದಿಶೇಷನ ಸೇರೋದು. ಅಂದರೆ ಆದಿಶೇಷ ಯಾರೆಂಬುದು ನಿನಗೆ ಗೊತ್ತಿದೆ ಅಲ್ಲವೇ? ಹಾ, ಗೊತ್ತಿದೆ. ಹೇಳು, ಯಾರು ಆದಿಶೇಷ? ನನಗೆ ಈಗಲೇ ತಿಳಿಯಬೇಕು. ಇನ್ನೇ ಕೇಳ್ತಾ ಇರೋದು, ಹೇಳು, ಯಾರು ಆದಿಶೇಷ? ಎಲ್ಲಿದ್ದಾನವನು? ನೀನು ನೋಡಿದ್ಯಾ ಅವನ್ನ? ಈಗಲೇ ತೋರಿಸು. ಅವನು ನಿಮ್ಮ ಮನೇಲೇ ಇದ್ದಾನೆ. ಏನು? ನಮ್ಮನೇಲಿದ್ದಾನ? ಯಾರದು? ಹೇಳು. ನಿಮ್ಮ ಮಗ. ನನ್ನ ಮಗನ? ನನ್ನ ಮಗನ? ತ್ರಿವಿಕ್ರಮನ ಅಥವಾ ತ್ರಿಶೂಲ? ಸರಿಯಾಗಿ ಹೇಳು. ಏಕೆ ಸುಮ್ಮನೆ ನಿಂತಿರುವೆ? ಅವನು ಯಾರೆಂಬುದನ್ನು ಹೇಳು. ನೀನಾಗೆ ಬಾಯ್ ಬಿಡ್ತೀಯಾ ಇಲ್ಲ ನಮ್ಮ ರೀತಿಯಲ್ಲಿ ಬಾಯ್ ಬಿಡಿಸ್ಬೇಕಾ? ಹೇಳು, ಅವನೆಲ್ಲಿದ್ದಾನೆ ಅಂತ ಹೇಳು. ಮಾಯಾ, ಮಾತಾಡು. ಯಾಕೆ ಬಾಯ್ ಮುಚ್ಕೊಂಡಿದ್ಯಾ? ಬಾಯ್ ಬಿಡು ಮಾಯಾ, ಹೇಳು. ತ್ರಿವಿಕ್ರಮನ ತ್ರಿಶೂಲ ಹೇಳು. ಯಾರು? ಹೇಳು ಮಾಯಾ. ಯಾಕೆ ಸುಮ್ಮನೆ ನಿನ್ನೆ ಕೇಳ್ತಾ ಮಾಯಾ, ಬಾಯ್ ಬಿಡು. ಕೇಳ್ತಾ ಇರೋದು ಹೇಳು. ಬಾಯ್ ಬಿಡು. ಹೇಳು ಮಾಯಾ. ಹೇಳು ಯಾರು ಅಂತ ಹೇಳು. ಮಾತಾಡು, ಸತ್ಯ ಹೇಳು. ತ್ರಿಶೂಲ, ತ್ರಿವಿಕ್ರಮ, ನಿನ್ನೆ ಕೇಳ್ತಾ ಇರೋದು. ಮಾತಾಡು. ತ್ರಿವಿಕ್ರಮ, ಹೇಳು ಯಾರು ಅಂತ ಹೇಳು. ತ್ರಿವಿಕ್ರಮ, ತ್ರಿಶೂಲ, ಹೇಳು ಯಾರು ಅಂತ ಹೇಳು. ನಿನ್ನೆ ಕೇಳ್ತಾ ಇರೋದು. ಮಾತಾಡು. ಶಿವಾನಿ, ನೀನಾ?
ನೀನು ನನ್ನನ್ನು ಸೋಲಿಸ್ಬೇಕು ಅಂತ ಇಷ್ಟೆಲ್ಲ ಶಕ್ತಿಗಳನ್ನ ಪಡ್ಕೊಂಡು ಬಂದಿರುವಾಗ ಕನಿಷ್ಠ ಪಕ್ಷ ನಾನು ನಿನಗೆ ನನ್ನ ಶಕ್ತಿನ ಸ್ವಲ್ಪನಾದರೂ ಪರಿಚಯಿಸ್ಬೇಕಲ್ವಾ? ನೀನು ಹೇಳಿ, ನೀವು ನಾಗಿಣಿನ ದಿಗ್ಬಂಧನ ಮಾಡಿದ್ದು ಸುಳ್ಳ? ನಿನಗದೆಲ್ಲ ಹೇಗೆ ಗೊತ್ತು? ನನ್ಗೆಲ್ಲ ಗೊತ್ತು. ಅದಕ್ಕೆ ಬಗ್ಗೆ ಇನ್ನೇನು ಗೊತ್ತು ನಿನ್ಗೆ? ಈ ಮನೆಗೆ ಅವಳು ಸೊಸೆಯಾಗಿ ಬಂದಿರೋದೆ ಬೇರೆ ಉದ್ದೇಶ ಇಟ್ಕೊಂಡು. ಶಿವಾನಿ ನಾಗಿನಿನ ನಾಗಲೋಕದವಳ? ಹೌದು, ಅವಳು ನಾಗಲೋಕದವಳೆ. ಇದನ್ನ ನೀನು ಸಾಬೀತು ಮಾಡ್ತೀಯಾ? ಯಾಕೆ ಮಾಯ ಹಾಗೆ ನೋಡ್ತಿದ್ಯಾ? ನಿನಗಿದು ಯಾವುದನ್ನು ನಂಬೋಕ್ಕಾಗ್ತಿಲ್ಲ ಅಲ್ವಾ? ಸದಾ ಒಳ್ಳೆದನ್ನ ಯೋಚನೆ ಮಾಡೋರ ಮನಸ್ಸಲ್ಲಿ ಸ್ವಲ್ಪನಾದರೂ ಮೋಸದ ಯೋಚನೆ ಬಂದರೆ ಅದನ್ನು ನಂಬೋದಕ್ಕೆ ಆಗಲ್ಲ. ಈಗ ನಿನಗಾಗ್ತಿರೋದು ಅದೇ ಅಲ್ವಾ? ಅಷ್ಟಕ್ಕೂ ನಾನು ಮಾಡಿರೋದು ಮೋಸ ಅಲ್ಲ, ನನ್ನವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿರೋ ಸಣ್ಣ ಉಪಾಯ ಅಷ್ಟೆ. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ಬೇರೆಯವರು ಯಾವ ಮಟ್ಟದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೂ ಮುಂಚೆ ನಾವು ನಿಂತಿರೋ ಜಾಗ ತುಂಬ ಮುಖ್ಯ ಆಗುತ್ತೆ ಮಾಯಾ. ನೀನು ಎಂದಿಗೂ ಮೇಲ್ಮಟ್ಟದಲ್ಲಿ ನಿಂತಿದ್ಯಾ ಅನ್ನೋದನ್ನ ಕಲ್ಪನೆ ಕೂಡ ಮಾಡ್ಕೋಬೇಡ ಮಾಯಾ. ಯಾಕಂದ್ರೆ ಮೇಲ್ಮಟ್ಟದಲ್ಲಿರೋರು ಗೆದ್ದಿರೋರು. ಗೆದ್ದಿರೋರು ಯಾವತ್ತೂ ತಲೆ ತಗ್ಸಿ ಕೆಳಗಿರೋರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿದ್ರು ಅವರು ಗೆದ್ದವರು ಅನ್ಸ್ಕೊಳ್ಳೋದಿಲ್ಲ. ಸೋಲಿನ ಅನುಭವ ಚೆನ್ನಾಗೇ ಆಗ್ತಿರೋ ಹಾಗಿದೆ. ನಿನ್ನ ಆಟನ ಇಲ್ಲಿಗೆ ನಿಲ್ಲಿಸ್ತೀಯೋ ಅಥವಾ ಶಿವಾನಿ! ಮಾಯಾ, ಬೇಡ ಮಾಯಾ. ಈ ಕೋಪ ದ್ವೇಷ ಎಲ್ಲದನ್ನು ಬಿಟ್ಟು ನನ್ನ ಆದಿಶೇಷ ಯಾರು ಅನ್ನೋದನ್ನ ಮೊದಲು ಹೇಳು. ತ್ರಿವಿಕ್ರಮನೇ ನನ್ನ ಆದಿಶೇಷ ಅಲ್ವಾ? ಹೇಳು ಮಾಯಾ. ಇದು ಒಂದೇ ಒಂದು ಸತ್ಯನ ಹೇಳ್ಬಿಡು, ಉಳಿದಿದ್ದನ್ನೆಲ್ಲ ನಾನು ಮರ್ತು ಬಿಡ್ತೀನಿ. ನೀನು ಮುಂದೆ ಹೊಸ ಜೀವನನ ಕಂಡ್ಕೋಬಹುದು. ಮುಗ್ದಿರೋ ಜೀವನದ ಬಗ್ಗೆ ನನ್ಗೆ ಯಾವ ಆಸಕ್ತಿನೂ ಇಲ್ಲ ಶಿವಾನಿ. ನಿನ್ನ ಆದಿಶೇಷ ಯಾರು ಅಂತ ನಾನು ಹೇಳೋದಿಲ್ಲ. ನಾನು ಅವನ ಪ್ರಾಣ ತೆಗೆದ್ಮೇಲೆ ನಿನಗೆ ಗೊತ್ತಾಗ್ಬೇಕು. ಅದೇ ನನ್ನ ಗುರಿ. ಆಸೆ ಕಣ್ಗಳಲ್ಲಿ ಕನ್ಸನ್ನ ಕಂಡು ಬದುಕಬೇಕು, ಹಾಗಂತ ಭ್ರಮೇಲಿ ಬದುಕಬಾರ್ದು. ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ ಮಾಯಾ, ನನ್ನ ಆದಿಶೇಷನ ಯಾರಿಂದನೂ ದೂರ ಮಾಡೋದಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೋ. ಏನಪ್ಪ ಇದು? ಶಿವಾನಿ ನನಗಿಲ್ಲಿ ಬರೋಕೆ ಹೇಳಿ ಅವಳೇ ಕಾಣಿಸ್ತಲ್ಲ, ಎಲ್ಲೋಗ್ಬಿಟ್ಲು? ತ್ರಿಶೂಲ್, ಇಲ್ಲೇನು ಮಾಡ್ತಾ ಇದೆಯಾ? ಶಿವಾನಿ ಬರೋಕೆ ಹೇಳಿದ್ಲು, ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ನೀನೇನು ಮಾಡ್ತಾ ಇದೆಯಾ? ನಿನ್ನನ್ನು ಬರಕ್ಕೆ ಹೇಳಿದ್ಲ? ಏನಿಬ್ಬರನ್ನು ಸೇರಿಸಿ ಸಂಧಾನ ಮಾಡೋ ಕೆಲಸ ಮಾಡ್ತಿದ್ದಾಳ? ನಾನು ಒಂದು ಕ್ಷಣ ಕೂಡ ಇರಲ್ಲ ಇಲ್ಲಿ. ಬ್ರೋ ನಿಮಿಷ, ಶಿವಾನಿ ನಮಗೆ ಇಲ್ಲಿ ಯಾಕೆ ಬರೋಕ್ಕೆ ಹೇಳಿದಾಳು ಗೊತ್ತಿಲ್ಲ. ನೀನು ಇಲ್ಲಿಂದ ಹೊಟ್ಟೋದ್ರೆ ಅವಳಿಗೆ ಬೇಜಾರಾಗುತ್ತೆ ಬ್ರೋ. ಬ್ರೋ, ನಮ್ಮಿಬ್ರು ದ್ವೇಷ ಏನೇ ಇರಲಿ, ಅದರಿಂದ ಅವಳಿಗೆ ಬೇಜಾರಾಗೋದು ಬೇಡ ಬ್ರೋ. ಪ್ಲೀಸ್ ಅರ್ಥ ಮಾಡ್ಕೋತೀಯ ಅನ್ಕೋತೀನಿ. ಥ್ಯಾಂಕ್ಸ್ ಬ್ರೋ, ನನ್ನ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಬಂದಿದ್ದಕ್ಕೆ. ಹೇಯ್, ನಿನ್ನ ಮಾತಿಗೆ ಬರಲಿಲ್ಲ, ನಾನು ಶಿವಾನಿ ಅವ್ರಿಗೆ ಬೆಲೆ ಕೊಟ್ಟು ಬಂದಿದ್ದೇನೆ. ಶಿವಾನಿ ಅವರೇ, ಎಲ್ಲಿ ಹೋಗಿದ್ರಿ ನೀವು? ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ? ಅದು ನಂಗೆ ಇಷ್ಟ ಇಲ್ಲದವ್ರ ಜೊತೆ. ಅದು ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಆಯಿತು, ಅದನ್ನು ಮುಗಿಸ್ ಬರೋಷ್ಟರಲ್ಲಿ ತಡ ಆಗೋಯ್ತು. ಕ್ಷಮಿಸಿದ್ರು ವಿಕ್ರಮ್. ಅಂಥದ್ದೇನು ಕೆಲಸ? ಹೇಳ್ತೀನಿ, ಮೊದಲು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಶಿವಾನಿ ಅವರು, ಒಂದು ನಿಮಿಷ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು. ಎಲ್ಲದನ್ನೂ ಇಲ್ಲೇ ಹೇಳಬೇಕಾ? ಇನ್ನು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಮೊದಲು ದೇವ್ರ ಕೈ ಮುಗಿಯೋಣ ಬನ್ನಿ.
ನೀವಿಬ್ರು ಇಲ್ಲೇ ನಿಂತ್ಕೊಂಡು ಪರಮೇಶ್ವರನ ಹತ್ರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡಿ. ಪರಮೇಶ್ವರ, ಇವತ್ತು ಅಮಾವಾಸ್ಯೆ. ಆದಿಶೇಷ ಯಾರು ಅನ್ನೋದು ಗೊತ್ತಾಗೋದಿನ. ತ್ರಿವಿಕ್ರಮ್, ತ್ರಿಶೂಲ್ ಇಬ್ರು ನಿನ್ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ದೀನಿ. ಇಬ್ಬರಲ್ಲಿ ನನ್ನ ಆದಿಶೇಷ ಯಾರು ಅನ್ನೋ ಪ್ರಶ್ನೆಗೆ ನನಗೆ ಇವತ್ತು ಉತ್ತರ ದೊರಕಲೇಬೇಕು. ಇಷ್ಟು ದಿನ ತ್ರಿವಿಕ್ರಮೇ ನನ್ನ ಆದಿಶೇಷ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತಿಗೂ ಆ ನಂಬಿಕೆನೇ ನನ್ನಲ್ಲಿ ಉಳಿದಿರೋದು. ಆದ್ರೆ ಆ ಮಾಯಾಂಗನೇ ನನ್ನನ್ನ ಗೊಂದಲದಲ್ಲಿ ಸೆಳೆಸಿದಾಳೆ. ಆ ಗೊಂದಲನು ನಾನು ಇವತ್ತು ಪರಿಹಾರ ಆಗ್ಲೇಬೇಕು. ನಿನ್ನ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ನಾನೊಬ್ಳೆ ಅಲ್ಲ ಪರಮೇಶ್ವರ, ಇಡೀ ನಾಗಲೋಕನೇ ತನ್ನ ರಾಜನಿಗಾಗಿ ಕಾಯ್ತಾ ಇದೆ. ನೀನು ಉತ್ತರ ಕೊಡ್ತೀಯ ಅಲ್ವಾ? ತ್ರಿವಿಕ್ರಮ್, ತ್ರಿಶೂಲ್, ಇವತ್ತು ನೀವಿಬ್ರು ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರಬೇಕು. ಏನ ಈ ದೇವಸ್ಥಾನದಲ್ಲ? ಹೌದು, ಇಲ್ಲೇನೆ. ಶಿವಾನಿ, ಯಾರಾದ್ರೂ ಇಲ್ಲಿರ್ತಾರ ಈ ಕತ್ಲಲ್ಲಿ? ತ್ರಿವಿಕ್ರಮ್, ಇವತ್ತು ನಮ್ಮ ಜೀವನದ ಮುಖ್ಯವಾದ ದಿನ. ನನಗೋಸ್ಕರ ಆದರೂ ನೀವು ಇಲ್ಲಿ ಇರಲೇಬೇಕು. ಇರ್ತೀರಾ ಅಲ್ವಾ? ಸರಿ, ಆಯ್ತು, ಇರ್ತೀನಿ. ಆದರೆ ಒಂದು ಕಂಡೀಷನ್, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅಂಥದ್ದೇನು? ಅದು ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ನೀವು ನನಗೆ ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಅಲ್ವಾ? ಇಲ್ಲ ಶಿವನೇ ಅವರೇ, ನಾನು ಒಂದು ಸತಿಗೆ ಮಾತು ಕೊಟ್ಟ ಮೇಲೆ ಬಂದೇ ಬರ್ತೀನಿ. ಶಿವಾನಿ, ಯಾಕೆ ಒಂಥರ ಇದೆಯಾ? ಏನಾಗಿದೆ ನಿಂಗೆ? ಏನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ನಿಜ ಹೇಳು, ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಹೇಳಿದ್ನಲ್ಲ ತ್ರಿಶೂಲ್, ನಿಮ್ಮಿಬ್ಬರಿಗೂ ಗಂಡಾಂತರ ಇದೆ, ಪ್ರಾಣಕ್ಕೆ ಅಪಾಯ ಇದೆ ಅಂತ. ಎಂಥ ಗಂಡಾಂತರ ಅದು? ಅದನ್ನ ಪರಮೇಶ್ವರನೇ ಹೇಳಬೇಕು. ನನ್ನ ಪಾಲಿಗೆ ಕೊನೆಗುಳ್ದಿರೋದು ಅವನೊಬ್ಬನೇ. ಶಿವಾನಿ ತ್ರಿಶೂಲೆ ಆದಿಶೇಷ ಅಂತ ತಿಳ್ಕೊಳ್ಳೋ ದಾರಿಲಿ ಮೇಲ್ಗೈ ಸಾಧಿಸ್ತಾ ಇದ್ದಾಳೆ. ನಾನೀ ಹಂತದಲ್ಲಿ ಸುಮ್ಮನೆ ಕೂತ್ರೆ ಶಿವಾನಿ ಆದಿಶೇಷನ ಜನ್ಮ ರಹಸ್ಯವನ್ನು ತಿಳ್ಕೊಂತಾಳೆ. ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾಗರ ಪಂಚಮಿ ಕಳೆದ ಮೇಲೆ ಶಿವಾನಿಯ ಶಕ್ತಿ ದುಪ್ಪಟ್ಟಾಗಿದೆ. ನನ್ನ ಬಳಿ ಇರುವ ಶಕ್ತಿಗಳಿಂದ ಅವಳನ್ನು ಸೋಲಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಶಕ್ತಿಗಳನ್ನು ಹೆಚ್ಚು ಮಾಡಿಕೊಂಡರೆ ಮಾತ್ರ ಶಿವಾನಿಯನ್ನು ಎದುರಿಸಲು ಸಾಧ್ಯ. ಆದಿಶೇಷನನ್ನು ಸಂಹಾರ ಮಾಡಲು ಮತ್ತಷ್ಟು ಶಕ್ತಿಗಳು ಬೇಕು. ಏನು ಮಾಡಲಿ? ನನಗೆ ವಿಶೇಷವಾದ ಶಕ್ತಿಗಳು ಬೇಕು. ಹೇಗೆ ಪಡೆಯಲಿ? ನಾನೀಗ ಲೋಕ ಸಂಚಾರವನ್ನು ಮಾಡಬೇಕು, ಶಕ್ತಿಗಳನ್ನು ಹುಡುಕಬೇಕು. ಈಗಲೇ ಆ ಕೆಲಸ ಮಾಡುತ್ತೇನೆ. ದೆವ್ವವಿಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಇಲ್ಲಿಲ್ಲ. ದೇವ್ರೆ, ಮೇನ್ ರೋಡಲ್ಲಿ ಹೋದ್ರೆ ದೂರ ಆಗುತ್ತೆ ಅನ್ಕೊಂಡು ಕಾಡದಾಗಲಿ ಹೋಗ್ತಾ ಇದ್ದೀನಿ. ಯಾವುದೇ ದೆವ್ವ ಪಿಶಾಚಿ ಇರದೇ ಇರ್ತಾರೆ ನೋಡ್ಕೊಳಪ್ಪ ಅಂತಂದೆ. ಹೆಂಡೇವನ ಅಲ್ಲ, ಮೋಹಿನಿ ಆಗಿದ್ರೆ ಬಿಳಿ ಸೀರೆ ಉಟ್ಕೊಂಡು ಓಡಾಡೋಳು. ಇದು ಕಪ್ಪು ಬಟ್ಟೆ ಹಾಕೊಂಡು ಓಡಾಡ್ತಿದೆಯಲ್ಲ, ಕಪ್ಪು ದೇವನ? ಏನಾದ್ರು ಆಗೋಗ್ಲಿ, ಮುಖ ನೋಡ್ಲೇಬೇಕು. ಮಾಯಾ, ಅರೆ ಇಷ್ಟೊತ್ತಿನಲ್ಲಿ ಈ ಕಾಡೋದಕ್ಕೆ ಹೋಗ್ತಿದ್ದಾಳೆ ಇವಳು? ಬೆಂಗಳೂರು ಹುಡುಗಿರ್ಗೆ ಈಗ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ?
ಅಯ್ಯೇ ಹಾಂ 7 ಜೊತೆ ಹೋದರೆ ಮನೆಗೆ ಸೇಫಾಗಿ ಹೋಗ್ಬೋದು. ಗೋವಿಂದ ನಿನ್ನ ಒಳಗಡೆ ಭಯ ಇರೋದು ಅವಳಿಗೆ ಗೊತ್ತಾಗ್ತಾ ಇರ್ತಾರೆ ನೋಡ್ಕೊಳಪ್ಪ. ಫಾಲೋ ಹರ್. ಅಯ್ಯೋ ಮನೇಲಿ ನಾಗಿಣಿ ಇದೆ ಅಂತ ಹೇಳಿದೋಳೆ. ನಾಗಿಣಿನ ಶಿವಾನಿ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ ನೀನು? ನೀನು ಉಪವಾಸ ಎಲ್ಲ ಮಾಡಿಕೊಂಡು ಈ ಪ್ರಾರ್ಥನೆ ಎಲ್ಲ ಮಾಡಬೇಕಾ? ಹಾಂ, ಹಾಗೆ ಮಾಡಿದ್ರೇ ಫಲ ಸಿಗೋದು. ಈ ಫಲ ಸಿಗೋದು ನನಗೆ ತ್ರಿವಿಕ್ರಮ್ಗೆ ಅಲ್ವಾ? ಹಾಗಾದರೆ ನಾನು ಉಪವಾಸ ಮಾಡಬೇಕು, ನೀನು ಯಾಕೆ ಮಾಡಬೇಕು? ಅದು ಹಾಗೆ, ನಿನಗದೆಲ್ಲ ಅರ್ಥ ಆಗಲ್ಲ. ನಾನು ಅರ್ಥ ಆಗದೆ ಇರೋಷ್ಟು ಚಿಕ್ಕ ಹುಡುಗ ಅಲ್ಲ. ಕೆಲವೊಂದು ವಿಷಯದಲ್ಲಿ ನೀನು ತುಂಬ ಅತಿ ಆಡ್ತೀಯ ಶಿವಾನಿ. ಈ ಪ್ರಾರ್ಥನೆನ ಇಲ್ಲಿಗೆ ನಿಲ್ಲಿಸು. ಏನು ಪ್ರಾರ್ಥನೆನ ಅರ್ಧಕ್ಕೆ ನಿಲ್ಸದ? ಸಾಧ್ಯ ಇಲ್ಲ ಶಿವಾನಿ. ನೀನು ಹೀಗೆ ಉಪವಾಸ ಇದ್ದು ನೀನು ನೋಯಿಸ್ಕೊಂಡು ಕಷ್ಟಪಡೋದು ನನಗೆ ನೋಡೋಕ್ಕಾಗೋದಿಲ್ಲ. ಪ್ಲೀಸ್ ಶಿವಾನಿ, ಈ ಉಪವಾಸನ ಇಲ್ಲಿಗೆ ಅಂತ್ಯ ಮಾಡು. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ ತ್ರಿಶೂಲ್. ನಾನು ಇದನ್ನ ನಿಲ್ಸೋಲ್ಲ. ಯಾಕೆ ನಿಲ್ಸಲ್ಲ ಶಿವಾನಿ? ಹಬ್ಬಬ್ಬ ಅಂದರೆ ಇದರಿಂದ ಏನು ಬದಲಾಗ್ಬಿಡುತ್ತೆ? ಬದಲಾಗುತ್ತೆ, ತುಂಬ ಬದಲಾವಣೆಗಳಾಗುತ್ತೆ. ಏನು ಇದರಿಂದ ಪವಾಡ ಆಗ್ಬಿಡತ್ತಾ? ಆ ದೇವರೇ ಪ್ರತ್ಯಕ್ಷ ಆಗ್ಬಿಡ್ತಾನ? ಹೌದು, ನನ್ನ ಪಾಲಿನ ದೇವರು ಪ್ರತ್ಯಕ್ಷ ಆಗ್ತಾನೆ. ನೀನು ನಂಬಿಕೆ ಮೆಚ್ಚಲೇಬೇಕು ಶಿವಾನಿ. ಆದರೂ ಇದರಿಂದೆಲ್ಲ ನೀನು ಏನು ಪಡ್ಕೋತೀಯ? ನಾನು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಪಡ್ಕೋತೀನಿ ತ್ರಿಶೂಲ್. ಏನು ಕಳ್ಕೊಂಡಿದ್ಯಾ? ತ್ರಿಶೂಲ್, ಇವತ್ತು ಅಮಾವಾಸ್ಯೆ ಕಳಿಯೋಷ್ಟರಲ್ಲಿ ನನ್ನ ಬದುಕೆ ಬದಲಾಗಿರುತ್ತೆ. ನನ್ನ ಗುರಿಗೊಂದು ಸ್ಪಷ್ಟತೆ ಸಿಕ್ಕಿರುತ್ತೆ. ನನ್ನ ನಂಬಿಕೆಗೊಂದು ಬಲ ಸಿಕ್ಕಿರುತ್ತೆ. ಬಂಧಗಳೆಲ್ಲ ಸೇರಿ ಬಾಂಧವ್ಯ ಬೆಸ್ತಿರುತ್ತೆ. ಹಳೆ ಬಂಧಗಳು ಮಾಸ್ಬೋದು, ಹೊಸ ಬಂಧ ಸೃಷ್ಟಿ ಆಗ್ಬೋದು. ಓಹೋ ಶಿವಾನಿ, ನೀನೇನು ಹೇಳ್ತಾ ಇದ್ದೀನಿ ನನಗೇನು ಅರ್ಥ ಆಗ್ತಲ್ಲ. ಎಲ್ಲ ಒಗಟಾಗಿದೆ. ನಿನಗೆ ನಿಜವಾಗ್ಲೂ ಏನು ಅರ್ಥ ಆಗ್ತಿಲ್ವಾ ತ್ರಿಶೂಲ್? ಇಲ್ಲ ಶಿವಾನಿ, ವಿಚಿತ್ರವಾಗಿ ಏನೋ ಹೇಳ್ಬಿಟ್ಟು ನಿನಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಿ? ತ್ರಿಶೂಲ್, ನೀನು ನನ್ನ ಆದಿಶೇಷ ಅಲ್ಲ. ಅದಕ್ಕೆ ನಿನಗೆ ಯಾವುದು ಅರ್ಥ ಆಗ್ತಿಲ್ಲ. ತ್ರಿವಿಕ್ರಮೇ ನನ್ನ ಆದಿಶೇಷ. ಇವತ್ತು ಅದು ಸಾಬೀತಾಗ್ಬಿಡುತ್ತೆ. ಏನು ಶಿವಾನಿ ಸ್ಮೈಲ್ ಮಾಡ್ತಾ ಇದೆಯಾ? ಏನು ಸಮಾಚಾರ? ಏನಿಲ್ವಲ್ಲ ಶಿವಾನಿ, ನಾನು ಆವಾಗಲೇ ಆ ಥರ ಎಲ್ಲ ಮಾತಾಡಿದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನೀನು ಈ ಥರ ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳಿದೆ. ಪರವಾಗಿಲ್ಲ ತ್ರಿಶೂಲ್, ನಿನ್ನ ಮನಸ್ಸಿಗೆ ಅನಿಸಿರೋದನ್ನ ನೀನು ಹೇಳಿದ್ಯಾ. ಶಿವಾನಿ, ನೀನೇನೇ ಮಾಡಿದ್ರು ನಿನಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಶಿವಾನಿ, ಅದೇನೋ ಗೊತ್ತಿಲ್ಲ, ನಿನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋದಕ್ಕೆ ನನ್ನಿಂದ ಆಗೋದಿಲ್ಲ. ಮನಸ್ಸಲ್ಲಿ ಅದೇನೋ ತಳಮಳ. ನೀನು ನನ್ನ ಜೊತೆಗೆ ಯಾವಾಗಲೂ ಹೀಗೆ ಇರ್ತೀಯಲ್ವ ಶಿವಾನಿ? ಈ ಮೌನ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ ಶಿವಾನಿ. ಮೌನಂ ಸಮ್ಮತಿ ಲಕ್ಷಣಂ ಅಂತನಾ? ನಿದ್ದೆ ಮಾಡಿಬಿಟ್ಟು ಶಿವಾನಿ, ಮಲ್ಕೋ.